ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕುಂಭರಾಶಿಯವರೇ, ಇಂದಿನ ದಿನ ನೀವು ಕೇಳಲಿರುವ ವಿಷಯ ನಿಮ್ಮ ಜೀವನದ ಮುಂದಿನ ಹಂತದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಏನೋ ಒಂದು ಕಾಣದ ಬಲ, ಕಾಣದ ಅಡ್ಡಿ, ಕಾಣದ ಶಕ್ತಿ ನಿಮ್ಮನ್ನ ಹಿಂಬಾಲಿಸ್ತಾ ಇದೆ ಅಂತ ನಿಮ್ಗೇನಾದ್ರೂ ಅನಿಸುತ್ತಾ? ನೀವಷ್ಟೇ ಅಲ್ಲ, ವಿಶ್ವದಾದ್ಯಂತ ಇರುವ ಕುಂಭರಾಶಿಯ ಜನರು ಇದೇ ರೀತಿಯ ಅನುಭವಗಳನ್ನು ಎದುರಿಸಿದ್ದಾರೆ. ಆದರೆ ಈಗ ಗ್ರಹಗತಿ, ಕಾಲಗತಿ, ಭಾಗ್ಯಗತಿ ಮೂರೂ ಒಂದೇ ದಿಕ್ಕಿಗೆ ತಿರುಗ್ತಾ ಇದೆ. ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ ಒಂದು ಅದ್ಭುತ ಶುಭಘಟ್ಟವನ್ನು ಈಗ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ಆದರೆ ಈ ಶುಭಘಟ್ಟ ಬರುವಾಗ ನಿಮ್ಮ ಹಾದಿಯಲ್ಲಿ ಕಾಣಿಸಿಕೊಳ್ಳುವ ಒಂದೇ ಒಂದು ಅಪಾಯಕಾರಿ ಅಂಶವಿದೆ. 6 ಅಕ್ಷರದಿಂದ ಆರಂಭವಾಗುವ ಹೆಸರಿನ ಮಹಿಳೆ ನಿಮ್ಮ ಜೀವನದ ಪ್ರಗತಿ, ಸ್ಥಿರತೆ, ಸಂಬಂಧಗಳು, ಗೌರವ, ವ್ಯವಹಾರ ಎಲ್ಲವನ್ನ ವ್ಯತಿರಿಕ್ತಗೊಳಿಸುವಷ್ಟು ಪ್ರಭಾವ ಬೀರಬಲ್ಲ ಈ ಸ್ತ್ರೀ. ಅವಳು ಫ್ರೆಂಡ್ಸ್ ಆಗಿ, ಸಹೋದ್ಯೋಗಿಯಾಗಿ, ಅತ್ತೆಯಾಗಿ, ಮಗಳಾಗಿ ಅಥವಾ ನೆರೆಮನೆಯವರಾಗಿ ಇರಬಹುದು. ಹೊರಗೆ ಅವರು ನಗುಮುಖದಿಂದ, ಮೃದು ಮಾತಿನಿಂದ, ಮಧುರ ವರ್ತನೆಯಿಂದ ನಿಮ್ಮನ್ನು ನೋಡಿದರೂ ಕೂಡ ಅವರ ಮನಸ್ಸಿನಲ್ಲಿರುವ ನಿಜ ನಿಮ್ಮ ಒಂದು ಡೆವಲಪ್ಮೆಂಟನ್ನು ತಡೆಯುವ ಉದ್ದೇಶವೇ ಆಗಿರುತ್ತೆ. ಕುಂಭರಾಶಿಯವರೇ, ಈಗ ನಿಮ್ಮ ಜೀವನಕ್ಕೆ ಬಂದಿರುವ ಕಾಲ ಮಹತ್ತಾದ್ದು. ಧನಿಷ್ಠೆ ಶತಭಿಷ ಪೂರ್ವಭಾದ್ರ ನಕ್ಷತ್ರ ಪಾದಗಳ ಮೇಲೆ ಶನಿ, ಗುರು, ಸೂರ್ಯರ ಒಂದು ಸಂಯೋಜನ ಕಿರಣಗಳು ನಿಮ್ಮ ಜೀವನದಲ್ಲಿ ಮಂಕಾಗಿದ್ದ ಬಾಗಿಲುಗಳನ್ನು ತೆರೆಯುತ್ತೆ. ವ್ಯಾಪಾರಿಗಳು ಇಷ್ಟೊಂದು ಕಾಲ ಮರುಭಾಗಿಯ ಒಂದು ಹಣವನ್ನು ಹೂಡಿಕೆ ಹೆದರ್ತಾ ಇದ್ರೆ ಈಗ ಒಂದು ಆದಾಯದ ಬಾಗಿಲುಗಳು ತೆರೆದುಕೊಳ್ತಾ ಇದೆ. ಉದ್ಯೋಗಿಗಳು ಹಲವು ತಿಂಗಳುಗಳಿಂದ ಬದಲಾವಣೆ, ವೇತನ ವೃದ್ಧಿ, ವರ್ಧನೆಗಾಗಿ ಕಾಯ್ತಾ ಇದ್ರೆ ಈಗ ಶುಭ ಸಂದೇಶ ಅನ್ನೋದು ಬರುತ್ತೆ. ವಿದ್ಯಾರ್ಥಿಗಳಿಗೆ ಗೋಚರವಾಗದ ಸ್ಪಷ್ಟತೆ ಬರುತ್ತೆ. ಹಣಕಾಸು ಅಡ್ಡಿಗಳು ತಗ್ಗುತ್ತೆ. ಹಲವು ವರ್ಷಗಳಿಂದ ಬುದ್ಧಿಮಟ್ಟು, ಕುರುಡು ತಾಕತ್ತು, ನಕಾರಾತ್ಮಕತೆಗಳಿಂದ ನೀವೇನಾದರೂ ತೊಂದರೆ ಪಡ್ತಾ ಇದ್ರೆ ಈಗ ಬೆಳಕಿನ ಮಾರ್ಗವನ್ನು ನೋಡ್ತೀರಾ. ಆದರೆ ನಿಮ್ಮ ಈ ಏರಿಕೆಯ ಹಾದಿಯಲ್ಲಿ ಈ 6 ಅಕ್ಷರದ ಹೆಸರಿನ ಮಹಿಳೆ ನಿಮ್ಮನ್ನು ತಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಯಾವ ಸಂಬಂಧವೇ ಆಗಿರಲಿ, ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಸ್ಪರ್ಧೆ, ಅಸೂಯೆ ಹಾಗೆ ಇವೆಲ್ಲವೂ ಕೂಡ ತುಂಬಿಕೊಂಡಿವೆ. ನಿಮಗೆ ಸಹಾಯ ಮಾಡುವವರ ಮುಂದೆ ಅವರು ಯಾವಾಗಲೂ ಸುಳ್ಳು ಕಥೆಗಳನ್ನು ರಚಿಸಿ ಹೇಳ್ಬೋದು. ನಿಮ್ಮ ಯಶಸ್ಸನ್ನು ನೋಡಿ ಬೆಂಕಿಯಾದರಂತೆ ವರ್ತನೆಯನ್ನು ಮಾಡ್ತಾರೆ. ನಿಮ್ಮ ಹಿಂದೆ ಇರುವವರಲ್ಲಿ ಗೊಂದಲ ಸೃಷ್ಟಿಸಿ ನಿಮಗೆ ನಷ್ಟವಾಗುವಂತೆ ತಂತ್ರವನ್ನು ಮಾಡ್ತಾರೆ. ನಿಮ್ಮ ಮೇಲಿನ ನಂಬಿಕೆಯನ್ನು ಕೆಡಿಸ್ತಾರೆ. ನಿಮ್ಮ ಮಾತುಗಳ ಅರ್ಥವನ್ನು ತಿರುಗಿಸಿ ಮತ್ತೊಬ್ಬರಿಗೆ ಹೇಳ್ತಾರೆ. ನೀವು ಮಾಡಿದ ಒಳ್ಳೆಯ ಕಾರ್ಯವನ್ನೇ ಕೆಟ್ಟದಾಗಿ ತೋರಿಸ್ತಾರೆ. ನೀವು ಒಬ್ಬರೊಂದಿಗೆ ನೀವು ಬೆಳೆದರೆ ಅದನ್ನು ತಡೆಯುವಲ್ಲಿ ಇವರೇ ಮೊದಲಿಗರ ಆಗಿರ್ತಾರೆ. ಈ ರೀತಿ ನಗುಮುಖದ ಶತ್ರುಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟವಾಗಿರುತ್ತೆ. ಇವರು ದೊಡ್ಡ ಹಾನಿಗಳನ್ನು ಮಾಡ್ತಾರೆ. ಆದರೆ ನಿಮಗೆ ಒಳ್ಳೆಯ ಒಂದು ವಾರ್ತೆ ಏನು ಅಂತಂದರೆ, ಈಗ ಭಾಗ್ಯ ಅನ್ನೋದು ನಿಮ್ಮ ಪಕ್ಕ ನಿಂತಿದೆ. ದೇವತಾ ಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಯಾವ ರೀತಿ ನಷ್ಟ ಇದ್ರೂ ಕೂಡ ಅದನ್ನು ಮೀರಿಸುವಷ್ಟು ದೊಡ್ಡ ಲಾಭ ಈಗ ಬರ್ತಾ ಇದೆ. ಕಳೆದ ಜನ್ಮದಲ್ಲಿ ಮಾಡಿದ ಪುಣ್ಯ, ತ್ಯಾಗ, ಧರ್ಮಾಚರಣೆ ಇವುಗಳೆಲ್ಲ ಈಗ ಫಲ ನೀಡುವ ಕಾಲ. 4 ದಿಕ್ಕಿನಿಂದ ಧನ ಲಾಭ, ಗೌರವ, ಸಮೃದ್ಧಿ ಎಲ್ಲವೂ ನಿಮ್ಮನ್ನು ಹುಡುಕೊಂಡು ಬರೋ ಕಾಲ ಇದು. ನಿಮ್ಮ ಬಗ್ಗೆ ಕೆಟ್ಟ ರೀತಿ ಮಾತನಾಡಿದವರು ತಮ್ಮ ತಪ್ಪನ್ನು ಅರಿಯುವ ಕಾಲ ಇದು. ಈ ಕಾರಣದಿಂದಲೇ ಈಗ ಒಂದೇ ಒಂದು ಕೆಲಸ ಮಾಡಬೇಕು. ನೀವು ಎಚ್ಚರವಾಗಿರಬೇಕು. ಆ ಹೆಸರಿನ ಮಹಿಳೆಯೊಂದಿಗೆ ಅತಿಯಾದ ಮಾತನಾಡೋದು, ಅತಿಯಾಗಿ ಫ್ರೆಂಡ್ಶಿಪ್ ಮಾಡೋದು, ಅತಿಯಾಗಿ ವಿಶ್ವಾಸ ಒಂದು ಕ್ಷಣದಲ್ಲಿ ನಿಮ್ಮ ಭಾಗ್ಯಕ್ಕೆ ಕೆಟ್ಟ ಪರಿಣಾಮವನ್ನು ತರುತ್ತೆ. ಅವರಿಂದ ನೀವು ದೂರ ಇರಬೇಕು. ಮಿತಿಯಲ್ಲಿ ಮಾತನಾಡಬೇಕು. ನಿಮ್ಮ ರಹಸ್ಯ, ಹಣಕಾಸು, ಉದ್ಯೋಗ ಹಾದಿ ಯಾವುದನ್ನು ಅವರಿಗೆ ತಿಳಿಸಬಾರ್ದು. ಅದೇ ಸಮಯದಲ್ಲಿ ನೀವು ಮಾಡಬೇಕಾದ ದೈವ ಉಪಾಸನೆಗಳು ಅತ್ಯಂತ ಮುಖ್ಯ. ನೀವು ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಕುಂಕುಮಾರ್ಚನೆ ಮಾಡಿದರೆ ದಾರಿದ್ರ್ಯ, ಅಡ್ಡಿ, ದುಷ್ಟಶಕ್ತಿ ಎಲ್ಲವೂ ಕೂಡ ದೂರ ಆಗುತ್ತೆ. ಶನಿವಾರ ಆಂಜನೇಯ ಸ್ವಾಮಿಗೆ ನೀವು ಎಳ್ಳು ದೀಪ ಹಚ್ಚಿ ಮತ್ತು ಶತ್ರುಗಳ ಬಲ ಕುಗ್ಗುತ್ತೆ. ಇನ್ನು ಶಿವನಿಗೆ ಅಭಿಷೇಕ ಮಾಡಿದರೆ ಸೋಮವಾರ ಅಭಿಷೇಕ ಮಾಡಿದರೆ ಮನಸ್ಸು ಶಾಂತವಾಗುತ್ತೆ. ಗ್ರಹ ಪೀಡೆಗಳು ಕಡಿಮೆಯಾಗುತ್ತೆ. ಬೆಳಿಗ್ಗೆ ಗೋಮಾತೆಗೆ ಆಹಾರ ಕೊಟ್ಟರೆ ನಿಮ್ಮ ವ್ಯಾಪಾರ, ಉದ್ಯೋಗ, ಕುಟುಂಬ ಎಲ್ಲವೂ ಸುಭಿಕ್ಷವಾಗುತ್ತೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಂದಿರುವ ಈ ಸಮಯವನ್ನು ಕೈಬಿಟ್ಟರೆ ಮತ್ತೆ ಬರೋದು ಕಷ್ಟ. ದೊಡ್ಡವರು ಎನ್ನುವಂತೆ ದೀಪ ಹಚ್ಚಿರುವಾಗಲೇ ಮನೆಯನ್ನು ಒದಗಿಸಿಕೊಳ್ಬೇಕು. ಇದನ್ನೇ ಅರ್ಥ ಮಾಡ್ಕೊಳ್ಳಿ. ಈಗ ಮಾಡಲಾದ ಪ್ರತಿಯೊಂದು ಹೆಜ್ಜೆಯನ್ನು ಯಶಸ್ಸಿಗೆ ದಾರಿ. ಪ್ರತಿಯೊಂದು ಶ್ರಮ
ಫಲಪ್ರದ, ಪ್ರತಿಯೊಂದು ಮಾತು ಕೂಡ ಪ್ರಭಾವಿ. ಆದ್ದರಿಂದ ಯಾರನ್ನು ಹೆದರಿಸೋದಕ್ಕೆ ಹೋಗಬೇಡಿ. ನಿಮ್ಮ ಭಾಗ್ಯವನ್ನು ಪೂರ್ಣವಾಗಿ ಉಪಯೋಗಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರುತ್ತಿರುವ ಸಕಾರಾತ್ಮಕ ಬದಲಾವಣೆಗಳಿಗೆ ಅಡೆತಡೆ ಆಗುವಂತೆ ಯಾರಿಗೂ ಅವಕಾಶ ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಕುಟುಂಬ, ವೃತ್ತಿ, ಗೌರವ ಇವು ನಿಮ್ಮ ಕೈಯಲ್ಲಿ. ಅದನ್ನು ರಕ್ಷಿಸಿ, ಬೆಳೆಸಿ, ಮುಂದಕ್ಕೆ ಸಾಗಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಈ ಕುಂಭರಾಶಿ ಇರೋರಿಗೆ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ, ಅವ್ರಿಗೂ ಕೂಡ ಜಾಗೃತರಾಗ್ತಾರೆ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ನಿಮ್ಮದು ಕುಂಭರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.